ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಾಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಈ ದಿನಗಳು ಕೆಡುಕಿನಿಂದ ಕೂಡಿದವುಗಳಾಗಿರುವುದರಿಂದ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಿರಿ. ಹಾಲೆಲೂಯಾ. ಸೊ ಪ್ರಿಯರೇ, ದೇವರು ನಮ್ಮ ಜೊತೆ ಏನು ಮಾತಾಡ್ತಾರೆ ಎಂಬುದಾಗಿ ಈ ದಿನ ನಾವು ನೋಡ್ತೇವೆ. ಈ ದಿನಗಳು ಕೆಡುಕಿನಿಂದ ಕೂಡಿದವುಗಳಾಗಿದ್ದರಿಂದ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಿರಿ. ಹಾಲೆಲೂಯಾ. ಸೊ ಪ್ರಿಯರೇ, ಈ ದಿನಗಳು ಕೆಡುಕಿನಿಂದ ಕೂಡಿಕೊಂಡಿವೆ. ಹಾಲೆಲೂಯಾ. ಕಾಲವನ್ನು ವ್ಯರ್ಥ ಮಾಡಬಾರ್ದಂತೆ, ಸದುಪಯೋಗ ಪಡಿಸಿಕೊಳ್ಬೇಕು, ಉಪಯೋಗ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ? ಹಾಲೆಲೂಯಾ. ಕಾಲಹರಣ ಮಾಡೋದಲ್ಲ ಪ್ರಿಯರೇ, ಸುಮ್ಮನೆ ಟೈಮ್ ಪಾಸ್ ಮಾಡೋದಲ್ಲ, ಸುಮ್ಮನೆ ಕಾಲ ಕಳೆಯುವುದಲ್ಲ, ಸುಮ್ಮನೆ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದು ಕೂಡ ಅಲ್ಲ. ಹಾಲೆಲೂಯಾ. ದೇವರ ಮಕ್ಕಳು ದೇವರ ಪ್ರೀತಿಯನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡ್ಬೇಕು, ಕಲಿಸಿಕೊಡ್ಬೇಕು. ಹಾಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ಬೆಳೆಸಬೇಕು. ಹಾಲೆಲೂಯಾ. ಡೆವಲಪ್ಮೆಂಟ್ ಆಗಬೇಕು, ಬೆಳಿಬೇಕು. ಹಾಲೆಲೂಯಾ. ಯಾವ ರೀತಿಯಲ್ಲಿ? ಸೊಸೈಟಿಯಲ್ಲಿ ನೀನು ಬೆಳೀತಾ ಇದೆಯಾ ಅಂದರೆ ಹಾಲೆಲೂಯಾ ಅದಲ್ಲ. ಸೊಸೈಟಿಯಲ್ಲಿ ಒಳ್ಳೆಯ ಸ್ಥಾನದಲ್ಲಿದೆಯಾ ಅಂದರೆ ಅದು ಅಲ್ಲ. ಅಥವಾ ಬಡತನದಲ್ಲಿ ಇದ್ದು ನಾನು ಶ್ರೀಮಂತನಾಗಿ ಬೆಳಿಬೇಕೆಂಬುದಕ್ಕಾಗಿ ಹಂಬಲಿಸಿ ಹಾಲೆಲೂಯಾ ಕಷ್ಟಪಟ್ಟು ನಷ್ಟ ಆದರೂ ಕೂಡ ಮೇಲೆ ಬಂದಿದೆಯಾ ಅಂದರೆ, ಸಾಧನೆ ಮಾಡ್ಕೊಂಡಿದೆಯಾ ಅಂದರೆ ಅದು ಅಲ್ಲ. ಹಾಲೆಲೂಯಾ. ಎಜುಕೇಷನಲ್ಲಿ ಮುಂದೆ ಬಂದುಬಿಟ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಒಳ್ಳೆ ಜಾಬನ್ನು ಪಡ್ಕೊಳ್ಬೇಕು, ತನ್ನ ಸ್ಥಾನದಲ್ಲಿ ತಾನು ನಿಂದಿರಬೇಕು, ಒಂದು ಸ್ಥಾನ ತನಗೆ ಬರಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತ ಎಷ್ಟೋ ಜನಗಳು ಚಡಪಡಿಸ್ತಾರಲ್ಲ, ಅದೂ ಅಲ್ಲ ರೀ. ಹಾಲೆಲೂಯಾ. ಅದೂ ಅಲ್ಲ. ಏನು ರೀ ಅದನ್ನಲ್ಲ ಅಂತ ಹೇಳ್ತಾ ಇದ್ದೀರಾ? ಈಗಿನ ಜನ್ರೇಷನ್ ನೋಡಿದ್ರೆ ಎಜುಕೇಷನಿಂದ ಕಷ್ಟಪಟ್ಟು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂಬುದಾಗಿಯೇ ಇದೆ. ನೀವೇನು ಈ ಥರ ಹೇಳ್ತಾ ಇದ್ದೀರಾ ಅಂತ ಕ್ವಶನ್ ಬರ್ತಾಯಿದೆ ಅಲ್ವ? ಹಾಲೆಲೂಯಾ. ಯಾಕೆಂದರೆ ದೇವ್ರು ಹೇಳ್ತಾ ಇದ್ದಾನೆ ಇಲ್ಲಿ. ಹಾಲೆಲೂಯಾ. ಅವ್ಯಾವೂ ಅಲ್ಲ ರೀ. ಹಾಲೆಲೂಯಾ. ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಒಳ್ಳೆ ಜಾಬ್ ತಗೊಳ್ಳೋದು ಅಲ್ಲ. ಹಾಲೆಲೂಯಾ. ಆತ್ಮಗಳನ್ನು ಪಡೆದುಕೊಳ್ಬೇಕು, ಗೆದ್ದುಕೊಳ್ಬೇಕು, ಪರಲೋಕದಲ್ಲಿ ನಿಲ್ಲಿಸಬೇಕು. ಅದು ನಿನಗೆ ಸ್ಥಾನ, ಅದು ನಿನಗೆ ಸನ್ಮಾನ, ಅದು ನಿನಗೆ ಗೌರವ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ನಾನು ಅಷ್ಟು ದುಡ್ಡು ಮಾಡಿದೆ, ಹಾಲೆಲೂಯಾ, ನಾನು ಇಷ್ಟೊಂದು ಜನಗಳ ಪ್ರೀತಿ ಮನಸ್ಸನ್ನೇ ಗೆದ್ದೆ, ಏನು ಬಂತು ರೀ ಪ್ರಯೋಜನ? ಹಾಲೆಲೂಯಾ. ಏನು ಬಂತು ಪ್ರಯೋಜನ? ಓಕೆ, ಇಲ್ಲಿ ಇರೋವರೆಗೂ ಮಾತ್ರ ಅದನ್ನೆಲ್ಲ ನೀನು ಅನುಭವಿಸ್ತೀಯ. ದುಡ್ಡಾಗಿರ್ಬೋದು, ಜನಗಳ ಪ್ರೀತಿ ಆಗಿರ್ಬೋದು, ಹಾಲೆಲೂಯಾ, ಪ್ರತಿಯೊಂದು ಆಗಿರ್ಬೋದು, ಅನುಭವಿಸ್ತೀಯ. ಮತ್ತು ಅಲ್ಲಿ ಹೋದ್ಮೇಲೆ ಅಲ್ಲೇದು ಆಮೇಲೆ ನೋಡ್ಕೊಂಬಿಡು. ಅಲ್ಲೇರದು ಯಾರು ನೋಡ್ಯಾರ, ಫಸ್ಟ್ ಇಲ್ಲೇ ನೋಡ್ಕೊಂಬನ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀಯಾ? ಹಾಲೆಲೂಯಾ. ಅಲ್ಲ ರೀ, ಫಸ್ಟ್ ನಾವು ನೋಡಬೇಕಾಗಿರೋದು ಇಲ್ಲೇದಲ್ಲ, ಅಲ್ಲೇದು. ಎಲ್ಲೇದು? ಪರಲೋಕದಲ್ಲೇದು. ಈ ಪರಲೋಕ ನರಕ ಎರಡೂ ಇವೆ. ಹಾಲೆಲೂಯಾ. ಪರಲೋಕ ನರಕ ಎರಡೂ ಇವೆ. ಇದು ಭೂಲೋಕ, ಇದು ಮನುಷ್ಯರ ಲೋಕ. ಪರಲೋಕದ ದೇವರ ಲೋಕ, ನರಕ ಸೈತಾನ್ ಲೋಕ. ಯಾವುದು ಬೇಕು? ಹಾಲೆಲೂಯಾ. ಯಾವುದು ಬೇಕು? ನನಗೆ ಭೂಲೋಕನೇ ಸಾಕಪ್ಪ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಏನಾದರೂ ಯೋಚನೆ ಮಾಡ್ತಾ ಇದೆಯಾ? ಸಾಧ್ಯ ಇಲ್ಲ. ನೆವರ್. ಆಗೋದಿಲ್ಲ, ಇರೋದಕ್ಕೆ ಬಿಡೋದಿಲ್ಲ ರೀ. ಹಾಲೆಲೂಯಾ. ಜೈಲಲ್ಲಿ ಚೆನ್ನಾಗಿ ಊಟ ಕೊಡ್ತಾರೆ, ಅಲ್ಲೇ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದಪ್ಪ. ಏನು ನನಗೆ ಹೊರಗಡೆ ಹೋಗಿ ಯಾಕೆ ದುಡಿದು ಸುಮ್ಮನೆ ಇದು ಮಾಡ್ಕೋಬೇಕು ನಾನು ಅಂತ ಯೋಚನೆ ಮಾಡಿಕೊಂಡು ಜೈಲಲ್ಲೇ ನಾನು ಇದ್ಬಿಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೇಳ್ತಾರಾ? ನಿನ್ನ ಟೈಮ್ ಆದಮೇಲೆ ನಿನ್ನ ಹೊರಗಡೆ ದಬ್ತಾರೆ. ಹಂಗೇನೆ ಇಲ್ಲಿಂದನೂ ಕೂಡ ಟ್ರಾನ್ಸ್ಫರ್ ಆಗ್ತೀಯಾ? ಎಲ್ಲಿಗೆ? ಎರಡು ಇದೆ ಅಲ್ವಾ? ಹಾಲೆಲೂಯಾ. ನಿನ್ನ ಲೆಕ್ಕದ ಮೇಲೆ, ನಿನ್ನ ಕರ್ಮಗಳ ಮೇಲೆ ಪರಲೋಕನೋ ನರಕನೋ ಅಂತ ಇದೆ. ಅಲ್ಲಿ ಹೋಗ್ಬೇಕಲ್ವಾ ನೀನು? ಹಾಲೆಲೂಯಾ. ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಟೆಂಪರವರಿ ಇದು ಅಷ್ಟೇ, ಅದು ಪರ್ಮನೆಂಟು. ನರಕನ ಸ್ವರ್ಗನ ಎರಡು ಇನ್ನ ಚಾಯ್ಸ್, ಎರಡು ಇನ್ನ ಕೈಲಿ ದೇವ್ರು ಕೊಡ್ತಾ ಇದ್ದಾನೆ. ಅದನ್ನು ಆರಿಸ್ಕೊಳ್ಳೋ ಜವಾಬ್ದಾರಿ ನಿಂದು. ಓಕೆ, ನಾನು ಪರಲೋಕನ ಆರಿಸ್ಕೊಳತ್ತೇನಪ್ಪ ಅಂತ ನೀನು ಬಾಯಿ ಕೂಟ ಹೇಳ್ಬೋದು, ಆದರೆ ಹಾಲೆಲೂಯಾ ಪರಲೋಕ ಬರಬೇಕಾದ್ರೆ, ಪರಲೋಕ ಸಿಗಬೇಕಾದ್ರೆ ಅದಕ್ಕೆ ತಬಕ ಪಡ್ತಾ ಇದೆಯಾ? ಅದಕ್ಕೋಸ್ಕರ
ಕಷ್ಟಪಡ್ತಾ ಇದೆಯಾ? ಹಲ್ಲೆಲೂಯಾ. ಅದಕ್ಕೆ ಎಷ್ಟೇ ನಷ್ಟ ಆದರೂ ಕೂಡ, ಅಂದರೆ ಯಾವುದಕ್ಕೆ? ನೀನು ಮಾಡ್ತಾ ಇರೋ ಕೆಲಸಗಳಿಗೆ ನಷ್ಟ ಆದರೂ ಕೂಡ ಪರಲೋಕನಲ್ಲಿ ಸಿಗಬೇಕಂತ ಕಷ್ಟಪಡ್ತಾ ಇದೆಯಾ? ಅಥವಾ ನಿನ್ನ ಬಿಸ್ನೆಸ್ ಕಡೆಗೆ ಗಮನ ಕೊಡ್ತಾ ಇದೆಯಾ? ಅಥವಾ ನಿನ್ನ ಜಾಬ್ ಕಡೆಗೆ ಗಮನ ಕೊಡ್ತಾ ಇದೆಯಾ? ಹಲ್ಲೆಲೂಯಾ. ಅದು ಅಲ್ಲ ರೀ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಅದು ಅಲ್ಲ. ನಿಜವಾಗ್ಲೂ ಅಂದರೆ ಅಲ್ಲಿದೆ ಸನ್ಮಾನ, ನಮಗೆ ಅಲ್ಲಿದೆ ನಮಗೆ ಗೌರವ. ಹಲ್ಲೆಲೂಯಾ. ಅದು ನಮಗೆ ಸಿಗಬೇಕಾದ್ರೆ ಎಷ್ಟಾದರೂ ನಷ್ಟ ಇಲ್ಲ ಅನುಭವಿಸ್ಬೇಕು. ಹಲ್ಲೆಲೂಯಾ. ಇಲ್ಲಪ್ಪ, ಫಸ್ಟ್ ನಾನು ಇಲ್ಲೇದು ನೋಡ್ಕೊತೀನಿ, ಅಲ್ಲೇದು ಯಾರಿಗೆ ಬೇಕು? ಫಸ್ಟ್ ಇಲ್ಲಿ ಚೆನ್ನಾಗಿದ್ರೆ ಅಲ್ಲ, ಇಲ್ಲಿ ಚೆನ್ನಾಗಿರ್ಬೇಕು, ಅಲ್ಲಿ ಹೆಂಗಾದರೂ ಹಾಳಾಗೋಗ್ಲಿ ಅಂತ ಏನಾದರೂ ಯೋಚನೆ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಅಲ್ಲ ರೀ, ಅಲ್ಲಿ ಯೋಚನೆ ಮಾಡ್ತಾ ಇದೀಯಾ ಅಂತಂದರೆ ನನಗೆ ಅಲ್ಲೇದು ಬೇಕಾಗಿಲ್ಲ, ಇಲ್ಲೇದು ಫಸ್ಟ್ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ನಾಳೆ ಹೋಗಲೇಬೇಕಲ್ವ ರೀ? ಹಲ್ಲೆಲೂಯಾ. ಹೋದ್ಮೇಲೆ ಏನು ಮಾಡ್ತೀಯಾ? ಆಗ ಯೋಚನೆ ಮಾಡ್ತೀಯಲ್ವಾ? ಅಯ್ಯೋ ಯಾಕಾದರೂ ಯೋಚನೆ ಮಾಡಿದ್ನೋ ಏನೋ. ಹಲ್ಲೆಲೂಯಾ. ಅಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ದೆ, ಇಲ್ಲಿ ಬಂದು ಏನು ಗುರು ನನಗಿದು ಟಾರ್ಚರು. ಹಲ್ಲೆಲೂಯಾ. ಒಂದು ಹನಿ ನೀರು ಕೊಡೋರು ಗತಿ ಇಲ್ಲ ನನಗೆ, ನಾಲಿಗೆ ಒಣಗುತ್ತಾ ಇದೆ, ಗಂಟ್ಲು ಒಣಗುತ್ತಾ ಇದೆ. ಹಲ್ಲೆಲೂಯಾ. ಸೈತಾನ ಅವ ಬೈತೀಯಲ್ಲ, ಇವನ ಮಾತು ನಾನು ಯಾಕಾದರೂ ಕೇಳ್ದೇನಪ್ಪ. ಇವು ನನಗೆ ಆಸೆ ತೋರಿಸಿದ ದುಡ್ಡದು, ಇವು ನನಗೆ ಆಸೆ ತೋರಿಸಿದ ಕಾಮದ್ದು, ಇವು ನನಗೆ ಆಸೆ ತೋರಿಸಿದ ಲೋಕದ ಆಸೆ ಮೇಲೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಇವಾಗ ನೋಡಿದ್ರೆ ಅನುಭವಿಸ್ತಾ ಇದ್ದೀನಲ್ಲಪ್ಪ ಈ ನರಕನ. ಹಲ್ಲೆಲೂಯಾ. ಅಲ್ಲೇ ಹೆಂಗೋ ಒಂದು ಸ್ವಲ್ಪ ಚೆನ್ನಾಗಿ ದೇವ್ರ ಬಗ್ಗೆ ತಿಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತದಲ್ಲ. ಆ ರೀತಿ ಯೋಚನೆ ಮಾಡಬಾರ್ದು ಅಂತಲೇ ದೇವರು ವಾಕ್ಯದ ಮುಖಾಂತರ ನಿನಗೆ ತಿಳಿಸುತ್ತಾ ಇದ್ದಾರೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಈ ದಿನಗಳು ಬಹಳ ಕೇಡಿನಿಂದ ಕೂಡಿವೆ. ಯಾಕೆಂದರೆ ಸೈತಾನನು ಹಲವಾರು ಆಶೆಗಳು ತೋರಿಸಿ ನಿನ್ನನ್ನು ಆಕರ್ಷಿತ ಮಾಡ್ಕೊತಾ ಇದ್ದಾನೆ, ಅಟ್ರಾಕ್ಷನ್ ಮಾಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ಯಾವ ರೀತಿಯಾಗಿ? ಹಲ್ಲೆಲೂಯಾ. ಆತನ ಪ್ರೀತಿ ಸಾರುವುದು ರೀ, ಆತನ ಪ್ರೀತಿ ತಿಳಿಸಿಕೊಡುವುದು ರೀ. ಹಲ್ಲೆಲೂಯಾ. ಆತನ ಪ್ರೀತಿ ಗ್ರಹಿಸಿಕೊಳ್ಳುವುದು ರೀ. ಹಲ್ಲೆಲೂಯಾ. ಪರಲೋಕ ಈ ರೀತಿಯಾಗಿ ಇರ್ತದೆ. ಪರಲೋಕ ಸಿಗಬೇಕಾದ್ರೆ ಕಷ್ಟ ನಷ್ಟ ಏನೇ ಆದರೂ ಕೂಡ ನಾವು ಅನುಭವಿಸ್ಬೇಕು ಈ ಲೋಕದಲ್ಲಿ ಅಂತ ತಿಳಿಸಿಕೊಡ್ಬೇಕು, ಕಲಿಸಿಕೊಡ್ಬೇಕು. ಹಲ್ಲೆಲೂಯಾ. ಆತ್ಮಿಕ ಆಹಾರ ಉಣಬಡಿಸಬೇಕು. ಹೇಳ್ತಾ ಇದೆಯಾ? ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವ್ರ ನಿಮಗೆ ಒಂದು ಕ್ವಶನ್ ಕೇಳ್ತಾ ಇದ್ದಾನೆ. ನೀವು ದೇವ್ರನ್ನ ನಂಬಿಕೊಂಡು ಎಷ್ಟೋ ವರ್ಷಗಳಾಗಿರ್ಬೋದು. ಕೆಲವೊಬ್ಬರು 12 ವರ್ಷ ಅಂತಾರೆ, ಕೆಲವೊಬ್ಬರು 20 ವರ್ಷ ಅಂತಾರೆ, ಕೆಲವೊಬ್ಬರು 16 ಅಂತಾರೆ, ಕೆಲವೊಬ್ಬರು 10 ಅಂತಾರೆ. ಓಕೆ, ಅಷ್ಟು ವರ್ಷಗಳಲ್ಲಿ ಹಲ್ಲೆಲೂಯಾ ಒಬ್ಬರನ್ನಾದರೂ ದೇವರ ಕಡೆಗೆ ನಡೆಸಿದೀಯಾ? ದೇವರ ಬಗ್ಗೆ ತಿಳಿಸಿಕೊಟ್ಟಿದೆಯಾ? ದೇವರ ಬಗ್ಗೆ ಗ್ರಹಿಸಿಕೊಟ್ಟಿದೆಯಾ? ಅಕ್ಕಪಕ್ಕದ ಮನೆಗಳಲ್ಲೇ ಇರ್ತಾರಲ್ರಿ. ಹಲ್ಲೆಲೂಯಾ. ಎಷ್ಟು ಅನೇಕ ಜನಗಳಿರ್ತಾರೆ, ತಿಳಿಸಿಕೊಡ್ಬೇಕಲ್ವಾ? ಯಾಕೆ ತಿಳಿಸಿಕೊಡ್ತಾ ಇಲ್ಲ? ಹಲ್ಲೆಲೂಯಾ. ಬೇಡ ಬಿಡು, ನಾನು ಮಾತ್ರ ಚೆನ್ನಾಗಿದ್ರೆ ಸಾಕು. ಅದೆಲ್ಲ ರೀ. ಅಲ್ಲ ರೀ, ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿದ್ರೆ ಸಾಕಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀಯಾ? ಹಲ್ಲೆಲೂಯಾ. ದೇವರು ಕೂಡ ನನಗೋಸ್ಕರ ಯಾರು ಚಿಂತೆ ಪಡ್ತಾ ಇದ್ದಾರೋ, ನನಗೋಸ್ಕರ ಯಾರು ಕಷ್ಟಪಡ್ತಾ ಇದ್ದಾರೋ, ನನಗೋಸ್ಕರ ಯಾರು ನಷ್ಟ ಆದರೂ ಕೂಡ ನನ್ನ ರಾಜ್ಯಕ್ಕಾಗಿ ತವಕ ಪಡ್ತಾ ಇದ್ದಾರೋ ಅವರು ಚೆನ್ನಾಗಿರ್ಬೇಕಂತ ದೇವ್ರು ಯೋಚನೆ ಮಾಡ್ತಾ ಇದ್ದಾನಲ್ಲ. ಅದರಲ್ಲಿ ನೀನು ಇಲ್ಲ. ಹಲ್ಲೆಲೂಯಾ. ನೀನು ನಿಜವಾಗ್ಲೂ ಇಲ್ಲ. ದೇವ್ರ ವಾಕ್ಯದ ಮುಖಾಂತರ ಹೇಳ್ತಾ ಇದ್ದಾನೆ, ನೀನು ಕೂಡ ಅದರಲ್ಲಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ನೀನು ಕೂಡ ಅದರಲ್ಲಿ ಇರಬೇಕು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಸೊ ಈಗ ಮೂಟೆ ಊರಕ್ಕೆ ಇಷ್ಟು ಜನಗಳಂತ ಹೆಸರು ಹಿಡ್ದಾಗಿ ಕೌಂಟ್ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆ ಮೂಟೆಗಳನ್ನು ಕಷ್ಟಪಟ್ಟು ಎತ್ಕೊಂಡು ಹೋಗಿ ಆಗಿಬಿಟ್ಟು ಲಾಸ್ಟಿಗೆ ದುಡ್ಡು ಇಸ್ಕೊಳ್ಳೋ ಟೈಮಲ್ಲಿ ಹಲ್ಲೆಲೂಯಾ ಒಬ್ಬೊಬ್ಬರ ಹೆಸರಿಗೆ ಹೋಗ್ತಾರೆ. ಈ ಥರ ಇಷ್ಟು ದುಡ್ಡು ತೊಗೋಬೇಕು, ಇಷ್ಟು ದುಡ್ಡು ತೊಗೋಬೇಕು ಅಂತ. ಅದರಲ್ಲಿ ನಿನ್ನ ಹೆಸರೇ ಇಲ್ಲ ಅಂದರೆ ದುಡ್ಡು ಕೊಡ್ತಾರಾ? ಹಲ್ಲೆಲೂಯಾ. ದುಡ್ಡು ಕೊಡ್ತಾರಾ? ನೆವರ್. ನೀನೇನು ಕೆಲಸ ಮಾಡಿಲ್ಲ, ನಿನಗೆ ಯಾಕೆ ಕೊಡಬೇಕು ದುಡ್ಡು? ಇಲ್ಲಿ ಹೆಸರು ಯಾರು ಇರ್ದಿದ್ದು ಅವ್ರಿಗೆ ಮಾತ್ರ ದುಡ್ಡು. ಹಾಗೆ ರೀ, ಜೀವ ಪಟ್ಟಿಯಲ್ಲೂ ಕೂಡ ನಿನ್ನ ಹೆಸರಿದ್ರೆ ಮಾತ್ರನೇ ಪರಲೋಕ ಸಿಗುತ್ತದೆ. ಇಲ್ಲಾಂದರೆ ಹೋಗ್ತೀಯ ನರಕಕ್ಕೆ. ಹಲ್ಲೆಲೂಯಾ. ನಿನಗೆ ಕಷ್ಟಪಟ್ಟಿದ್ದು ಕೂಡ ನಷ್ಟ ಆಗಿ ಹೋಗ್ತದೆ. ಅಲ್ಲಿನೂ ಕೂಡ ಹಾಗೇನೆ, ಮೂಟೆ ಹೋದ್ರೂ ಕೂಡ ಅವನು ಕೈ ಮೈ ನೋವಾಗಿರ್ತದೆ. ಅಷ್ಟಪರಿ ಕೆಲಸ ಮಾಡಿರ್ತಾನೆ, ಎಂಥದ್ದು ಬಂತು ಪ್ರಯೋಜನ? ಹೆಸರೇ ಇಲ್ಲಲ್ಲ. ಯಾಕೆಂದರೆ ಹೆಸರು ಬರ್ಸ್ಬೇಕಲ್ಲಿ ಫಸ್ಟು.
ಹಲ್ಲೆಲೂಯಾ. ಹೆಸ್ರು ಬರ್ಸ್ಬೇಕಾದ್ರೆ ದೇವರಿಗೆ ನೀನು ನೆನಪಿರಬೇಕು, ದೇವರಿಗೆ ನೀನು ಗೊತ್ತಿರಬೇಕು. ಹಾಗಂತ ಏನು ಈ ಥರ ಹೇಳ್ತಾ ಇದ್ದೀರಾ ಅಂದರೆ ದೇವ್ರಿಗೆ ನೆನಪಿಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ದೇವರಿಗೆ ನೆನಪಿದೆ, ಅದು ನಿನಗೆ ನೆನಪಿರಬೇಕು. ಜೀವದ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ದೇವರು ಬರಿಬೇಕಾದ್ರೆ ನಾನು ಕಾರ್ಯಗಳು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಗ್ರಹಿಸಿಕೊಳ್ಬೇಕು. ಹಲ್ಲೆಲೂಯಾ. ಇದೆಲ್ಲ ತಿಳ್ಕೊಂಡಿರ್ಬೇಕು ರೀ. ಹಲ್ಲೆಲೂಯಾ. ಇವೆಲ್ಲ ತಿಳ್ಕೊಂಡ್ರೆ ಮಾತ್ರನೇ ನಿನ್ನ ಅದು ಜೀವ ಪಟ್ಟಿಯಲ್ಲಿ ನಿನ್ನ ಹೆಸರಿರ್ತದೆ, ಆಗ ನಿನ್ನ ಹೆಸರಿಗೆ ಹೋಗ್ತಾರೆ. ಅದೇ ರೀತಿಯಿಂದಾಗಿ ಜೀವ ಪಟ್ಟಿಯಲ್ಲಿ ಒಂದು ದಿನ ದೇವ್ರ ಲೀಸ್ಟ್ ಹೇಳ್ತಾ ಇರುವಾಗ ನಿನ್ನ ಹೆಸರಿಲ್ಲ ಅಂತಂದರೆ, ಅಯ್ಯೋ ದೇವ್ರೇ, ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ಅಷ್ಟೆಲ್ಲ ಸ್ವಸ್ಥತೆ ಮಾಡಿದೆ, ಅಷ್ಟೆಲ್ಲ ಬಿಡುಗಡೆ ಮಾಡಿದೆ, ನಿನ್ನ ಹೆಸರಿಂದ ಇಷ್ಟೆಲ್ಲ ಅನೇಕ ಕಾರ್ಯಗಳು ಮಾಡಿನಲ್ಲ, ಯಾಕೆ ನನ್ನ ಹೆಸರಿಲ್ಲ ಅಂತ ಕೇಳಿದ್ರೆ ದೇವ್ರು ಏನು ಹೇಳ್ತಾನೆ? ಜೀವದ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಅವರು ಮಾತ್ರ ನನ್ನ ಮಕ್ಕಳು, ಇನ್ನು ಮಿಕ್ಕಿದವರು ನನಗೆ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಮಿಕ್ಕಿದವರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ದೇವರು. ಅದೇ ರೀತಿಯಾಗಿ ಡೈರೆಕ್ಟಾಗಿ ಹೇಳುವಾಗ ನಿನ್ನ ಹೆಸರು ಕೂಡ ಅಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತದೆ. ಹಲ್ಲೆಲೂಯಾ. ಆಗ ದೇವ್ರನ್ನ ಹೇಳ್ತಾನೆ, ಮಗನೇ ಮಗಳೇ ನಿನ್ನ ಹೆಸರಿದೆ, ವಾ ಎಷ್ಟೊಂದು ಕಷ್ಟಪಟ್ಟಿದೀಯ ನೀನು, ಬಾ ನನ್ನ ಹತ್ರ, ನನ್ನ ಪ್ರೀತಿ ಉಣಬಡಿಸ್ತೀನಿ, ಬಾ ಪರಲೋಕ ತೋರಿಸ್ತೀನಿ ಬಾ ಅಂತ ದೇವರು ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸುತ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಜೀವದ ಪಟ್ಟಿಯಲ್ಲಿ ನಿನ್ನ ಹೆಸರು ಇಲ್ಲ ಅಂದರೆ ಸೈತಾನನ್ನು ಕರ್ಕೊಂಡು ಹೋಗ್ತಾನೆ ಸನ್ಮಾನ ಮಾಡಿಕೊಂಡು ನರಕದಲ್ಲಿ. ಪ್ರಿಯರೇ, ಹಲ್ಲೆಲೂಯಾ, ನರಕದಲ್ಲಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರನೇ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, ಪ್ರೀತಿಯ ದೇವರ ಜನರೇ, ಹಲ್ಲೆಲೂಯಾ, ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿಯ ದೇವ ಜನರೇ, ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಳ್ರಿ. ಈ ದಿನಗಳು ಕೆಡುಕಿನಿಂದ ಕೂಡಿವೆ, ತುಂಬಿಕೊಂಡಿವೆ, ಎಷ್ಟೋ ನಷ್ಟಗಳು ಕಷ್ಟಗಳು ಬರ್ತವೆ, ಆದರೂ ಕೂಡ ದೇವರ ರಾಜ್ಯಕ್ಕಾಗಿ ತವಕಬೇಡ್ರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಜೀವದ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕಾದ್ರೆ ಪ್ರಿಯರೇ, ಹಲ್ಲೆಲೂಯಾ, ಆತನ ಪ್ರೀತಿ ಗ್ರಹಿಸಿಕೊಂಡಿರ್ಬೇಕು. ಅಯ್ಯೋ ನನ್ನ ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರಪ್ಪ, ನನಗೋಸ್ಕರ ಇಷ್ಟೆಲ್ಲ ಪ್ರೀತಿ ಸಾರಿದಾರಪ್ಪ, ಹೊಗಳಿಸ್ಕೊಂಡಿದ್ದಾರೆ, ಒಡಿಸ್ಕೊಂಡಿದ್ದಾರೆ, ಬಡಿಸ್ಕೊಂಡಿದ್ದಾರೆ, ಉಗಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಕಣ್ಣೀರು ಆಗ್ತಾ ಇದ್ರೂ ಕೂಡ ಇನ್ನೊಬ್ಬರಿಗೆ ಸಂತೋಷವಾಗಿ ನನ್ನ ಪ್ರೀತಿ ಸಾರ್ತಾ ಇದ್ದಾರೆ ಅಂತ ಹೇಳಿ, ಜೀವದ ಪಟ್ಟಿಯಲ್ಲಿ ನೀ ಹೆಸರಿದೆ ಮಗು ಅಂತ ಹೇಳಿ ಎಷ್ಟು ಸನ್ಮಾನ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಅದು ರೀ ಸನ್ಮಾನ ಅಂದರೆ ಅದು. ಹಲ್ಲೆಲೂಯಾ. ಹೆಮ್ಮೆ ಪಡುವುದಂದರೆ ಅದು, ಗೌರವ ಪಡುವುದಂದರೆ ಅದು, ಮೆಡಲ್ ತಗೊಳ್ಳೋದಲ್ಲ, ಅಷ್ಟು ಇಷ್ಟು ಮಾರ್ಕ್ಸ್ ಎಜುಕೇಷನಲ್ಲಿ ಬಂತು ಅಂತ. ಹಲ್ಲೆಲೂಯಾ. ಸಂತೋಷ ಪಡುವುದು ಅಲ್ಲ. ಏನು ರೀ ಅಷ್ಟಪರಿ ಕಷ್ಟಪಟ್ಟು ಎಜುಕೇಷನ್ ಮಾಡ್ಕೊಂಡು ನಾವು ಮಾರ್ಕ್ಸ್ ತೊಗೊಂಡ್ರೆ ಹಂಗೆ ಹೇಳ್ತೀರಾ ಅಂತ ಹೇಳ್ತೀರಾ? ಇಲ್ಲ ಪ್ರಿಯರೇ, ದೇವ್ರು ಹೇಳ್ತಾ ಇದ್ದಾನೆ ಅಲ್ವಾ, ಇಲ್ಲಿ ಇರೋವರೆಗೂ ಮಾತ್ರ ಇದು ನಶಿಸಿ ಹೋದ್ಮೇಲೆ ಶಾಶ್ವತವಾಗಿರುವುದು ಅದೇ ತಾನೆ. ಹಲ್ಲೆಲೂಯಾ. ಅದೇ ಅಲ್ವಾ, ಇವೆಲ್ಲ ನಶಿಸಿ ಹೋಗ್ಬಿಡ್ತದೆ ಒಂದಿನ. ಯುಗ ಯುಗಾಂತರವರೆಗೂ ಇರುವುದು ಯಾವುದು? ನಮ್ಮ ತಂದೆಯಾದ ಕರ್ತನ ಪ್ರೀತಿ. ಹಲ್ಲೆಲೂಯಾ. ಆತನ ಪ್ರೀತಿ ಸಿಗಬೇಕಾದ್ರೆ ಕಷ್ಟಪಡಬೇಕು, ನಷ್ಟ ಆದರೂ ಕೂಡ ಸಹಿಸ್ಕೊಂಡು ಹೋಗ್ಬೇಕು, ಅನುಸರಿಸ್ಕೊಂಡು ಹೋಗಬೇಕು. ಹಲ್ಲೆಲೂಯಾ. ಪ್ರತಿದಿನವೂ ಕೂಡ ಚಟುವಟಿಕೆಗಳು ಮಾಡ್ತಾ ಇರ್ತೇವೆ, ಆ ಕಾರ್ಯ ಈ ಕಾರ್ಯ ಮಾಡ್ತಾ ಇರ್ತೇವೆ. ಯಾಕೆ? ಹೊಟ್ಟೆಗಾಗಿ ಬಟ್ಟೆಗಾಗಿ. ಹಲ್ಲೆಲೂಯಾ. ಹೊಟ್ಟೆಗಾಗಿ ಮಾಡ್ತಾ ಇರ್ತೀವಿ, ಆದರೆ ದೇವರ ರಾಜ್ಯಕ್ಕಾಗಿ ಯಾಕೆ ಮಾಡ್ತಾ ಇಲ್ಲ? ಓಕೆ, ಹೊಟ್ಟೆಗಾಗಿ ಬಟ್ಟೆಗಾಗಿ ಮಾಡ್ತಾ ಇದೀಯಾ, ಆದರೆ ಅಲ್ಲಿ ನಿನಗೆ ಶ್ರೇಷ್ಠ ವಸ್ತ್ರಗಳು, ಆ ಬಟ್ಟೆಗಳು ನಿನಗೆ ಬೇಕಾದರೆ ಕಷ್ಟಪಡಬೇಕಲ್ವ? ಹಲ್ಲೆಲೂಯಾ. ಆ ಬಿಳಿ ವಸ್ತ್ರ ಧರಿಸ್ಬೇಕಾದ್ರೆ ನೋವು ಅನುಭವಿಸ್ಬೇಕು, ಸಂಕಟ ಅನುಭವಿಸಬೇಕು, ದುಃಖ ಅನುಭವಿಸಬೇಕು, ಹಿಂಸೆ ಸಹಿಸ್ಕೋಬೇಕು, ಪ್ರತಿಯೊಂದನ್ನು ಕೂಡ ಸಹಿಸ್ಕೊಳ್ಬೇಕು. ಆಗಲೇ ನಿನಗೆ ಆ ವಸ್ತ್ರ ಸಿಗ್ತದೆ ಬ್ರದರ್ ಸಿಸ್ಟರ್. ಹಲ್ಲೆಲೂಯಾ. ಶಾಶ್ವತವಾದದ್ದು ಅದು, ಯುಗ ಯುಗಾಂತರವರೆಗೂ ನಿಲ್ಲಿಸುವಂಥದ್ದು ಅದು. ಹಲ್ಲೆಲೂಯಾ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ
ಉನ್ನತವು, ತಾಲೆ ತಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನೇಸುವೆ ನಿಮಗೆ ನನ್ನಾರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಹಲ್ಲೆಲೂಯ್ಯ. ಉಸಿರು ಕೊಟ್ಟಿರುವುದು ಯಾರು? ನಮ್ಮ ದೇವರು. ಅದಕ್ಕೋಸ್ಕರನೇ ಉಸಿರು ಇರೋವರೆಗೂ ಕೂಡ ಆತನನ್ನು ಆರಾಧಿಸಬೇಕು. ಉಸಿರು ಹೋದ್ಮೇಲೂ ಕೂಡ ಆರಾಧಿಸಬೇಕು ಪರಲೋಕದಲ್ಲಿ. ಹಲ್ಲೆಲೂಯ್ಯ. ಅದೇ ಪ್ರಿಯರೇ ಆತನ ಪ್ರೀತಿ ಗ್ರಹಿಕೆ. ಹಲ್ಲೆಲೂಯ್ಯ. ಆತನ ವಾಕ್ಯಗಳ ಗ್ರಹಿಕೆ ಪ್ರತಿಯೊಂದು ತನಕ ಕಲಿಸಿಕೊಡ್ತಾನೆ. ಯಾಕೆ ಇಲ್ಲಿ ಕಲಿಸಿಕೊಡ್ತಾನೆ ಅಂತ ಹೇಳಿದ್ರೆ, ಪರಲೋಕದಲ್ಲಿ ಪ್ರತಿಯೊಂದು ನನ್ನ ಮಕ್ಕಳಿಗೆ ಗೊತ್ತಿರಬೇಕೆಂಬುದಾಗಿ. ಹಲ್ಲೆಲೂಯ್ಯ. ಯಾವ ರೀತಿಯಾಗಿ ಟೀಚರ್ಸ್ ಸ್ಕೂಲಲ್ಲಿ ಕಾಲೇಜಲ್ಲಿನೂ ಕೂಡ ಹಲ್ಲೆಲೂಯ್ಯ ಎಕ್ಸಾಮಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಪ್ರಿಪ್ರೇಟರಿ ಎಕ್ಸಾಮ್. ಯಾಕೆಂದರೆ ಆನ್ಯುವಲ್ ಎಕ್ಸಾಮಲ್ಲಿ ಏನು ಗೊತ್ತಾಗ್ಲಾರ್ದಂತೆ ಇರಬಾರ್ದು ಎಂಬುದಾಗಿ. ಹಲ್ಲೆಲೂಯ್ಯ. ಯಾಕೆಂದರೆ ಅಲ್ಲಿ ಸೈಲೆಂಟಾಗಿರ್ತಾರೆ. ಯಾರು? ಸಾರ್ಸು ಮೇಡಮ್ ಎಕ್ಸಾಮ್ ಹಾಲಲ್ಲಿ. ಯಾಕೆಂದರೆ ಆನ್ಸರ್ ನೀನೇ ಬರಬೇಕು. ಅದಕ್ಕೋಸ್ಕರನೇ ಅಲ್ಲಿನೂ ಕೂಡ ಪರಲೋಕದಲ್ಲಿ ಹಾಗೇನೆ ಪ್ರಿಯರೇ. ಹಲ್ಲೆಲೂಯ್ಯ. ಪ್ರತಿಯೊಂದು ಕೂಡ ನನ್ನ ಮಗನಿಗೆ ನನ್ನ ಮಗಳಿಗೆ ಕಲಿಸಿಕೊಟ್ಟಿದ್ದೀನಿ. ಹಲ್ಲೆಲೂಯ್ಯ. ಅವ್ರ ಪರ್ಫಾರ್ಮೆನ್ಸಲ್ಲಿ ನೋಡ್ತೀನಿ ಅಂತ ದೇವರು ಸಂತೋಷದಿಂದ ಕೂತ್ಕೊಂಡು ನೋಡ್ತಾನೆ. ನೀನು ಆತನಿಗೆ ಗಾನ ಮಾಡುವಾಗ, ಆತನನ್ನು ಕೊಂಡಾಡುವಾಗ, ಆತನನ್ನು ಮಹಿಮೆ ಪಡಿಸುವಾಗ, ಆತನನ್ನು ಹೆಸರೆತ್ತಿ ಆರಾಧಿಸುವಾಗ ಆತನು ನೋಡ್ತಾ ಇರ್ತಾನೆ. ಹಲ್ಲೆಲೂಯ್ಯ. ಅದಕ್ಕೆ ನಮಗೆ ಈ ಲೋಕದಲ್ಲಿ ಪ್ರತಿಯೊಂದು ಕೂಡ ಕಲಿಸಿಕೊಡ್ತಾ ಇದ್ದಾರೆ. ನಾವು ಕಲ್ತ್ಕೊಳ್ಬೇಕಾಗಿದೆ. ಹಲ್ಲೆಲೂಯ್ಯ. ಕಲ್ತ್ಕೊಳ್ಳಿಲ್ಲ ಅಂದರೆ ನಾವೇ ಅನುಭವಿಸ್ಬೇಕು ರೀ ನರಕ. ಹಲ್ಲೆಲೂಯ್ಯ. ನಾವೇ ಅನುಭವಿಸ್ಬೇಕು. ಕಲ್ತ್ಕೊಂಡ್ರೆ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಕಲ್ತ್ಕೊಂಡಿಲ್ಲ ಅಂದರೆ ನರಕದಲ್ಲಿ ಹೋಗ್ತೀವಿ ಅಷ್ಟೇ. ಹಲ್ಲೆಲೂಯ್ಯ. ನಾವು ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ. ಈ ಭೂಲೋಕದಲ್ಲೂ ಕೂಡ ದೇವರ ಮಕ್ಕಳಾಗಿಯೇ ಇರಬೇಕು, ಪರಲೋಕದಲ್ಲೂ ಕೂಡ ದೇವರ ಮಕ್ಕಳಾಗಿಯೇ ಇರಬೇಕು. ಎಷ್ಟು ಅನೇಕ ಜನಗಳು ಕೂಡ ಭೂಲೋಕದಲ್ಲಿ ದೇವರ ಮಕ್ಕಳಾಗಿದ್ದರೂ ನರಕದಲ್ಲಿ ಸೈತನ್ ಮಕ್ಕಳಾಗ್ಬಿಡ್ತಾರೆ. ಏನೋ ಮಿಸ್ಟೇಕಾಗಿ, ಏನೋ ತಪ್ಪಾಗಿ, ಏನೋ ಅನಾವರ್ಯ ಕಾರ್ಯಗಳಲ್ಲಿ ಜರುಗಿ ಮಿಸ್ಟೇಕಾಗಿ. ಹಲ್ಲೆಲೂಯ್ಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಈ ದಿನಗಳು ಬಹಳ ಕೇಡಿನಿಂದ ತುಂಬಿದೆ, ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ್ಯ. ದೇವರನ್ನು ಯಾವಾಗಲೂ ಕೂಡ ಕೃತಜ್ಞತೆ ಸ್ತುತಿಯಿಂದ ನಾವು ಆತನನ್ನು ಸ್ತುತಿಸ್ತಾ ಇರಬೇಕು, ಆತನನ್ನು ಘನಪಡಿಸ್ತಾ ಇರಬೇಕು, ಆತನ ನಾಮವನ್ನು ಆರಾಧಿಸ್ತಾ ಇರಬೇಕು ಪ್ರಿಯರೇ. ಹಲ್ಲೆಲೂಯ್ಯ. ಪ್ರತಿಯೊಂದು ಕೂಡ ಆತನ ಕಾರ್ಯಗಳು ಯಾವುದೆಂಬುದಾಗಿ ನಾವು ಗ್ರಹಿಸಿಕೊಂಡು ಅದರಲ್ಲೇ ಮುಂದೆ ಹೋಗಬೇಕು. ಹಲ್ಲೆಲೂಯ್ಯ. ಆಗಲೇ ನಮ್ಮನ್ನು ನಿಜವಾಗ್ಲೂ ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯ್ಯ. ಆತನು ಕುತ್ಕೊಂಡು ನೋಡ್ತಾ ಇರ್ತಾನೆ. ಹಲ್ಲೆಲೂಯ್ಯ. ನಾವು ನೃತ್ಯ ಮಾಡ್ತಾ ಇರಬೇಕು, ಆತನ ಮುಂದೆ ಕುಣಿದಾಡ್ತಾ ಇರಬೇಕು, ಕೊಂಡಾಡ್ತಾ ಇರಬೇಕು, ಡ್ಯಾನ್ಸ್ ಮಾಡ್ತಾ ಇರಬೇಕು. ಹಲ್ಲೆಲೂಯ್ಯ. ಆತನು ನಾವು ನೋಡ್ತಾ ಇರ್ತಾನೆ. ನನ್ನ ಮಕ್ಕಳು ಎಷ್ಟೆಲ್ಲ ಕಷ್ಟಪಟ್ಟರು, ಎಷ್ಟೆಲ್ಲ ನೋವು ಪಟ್ಟರು, ಭೂಲೋಕದಲ್ಲಿ ಎಷ್ಟೆಲ್ಲ ನರಕ ಅನುಭವಿಸಿದ್ರು, ನನ್ನ ಜೊತೆ ಪರಲೋಕದಲ್ಲಿ ಎಷ್ಟೊಂದು ಸಂತೋಷವುಳ್ಳವರಾಗಿ ಹಲ್ಲೆಲೂಯ್ಯ ಇದ್ದಾರಪ್ಪ ಅಂತೇಳಿ ಆತನು ಇನ್ನೂ ಹೆಚ್ಚಾಗಿ ಆನಂದ ಪಡ್ತಾನೆ ಪ್ರಿಯರೇ. ಹಲ್ಲೆಲೂಯ್ಯ. ಆನಂದ ಪಡ್ತಾನೆ. ಆ ರೀತಿಗೆ ಆನಂದ ಪಡಬೇಕಾದ್ರೆ ಬರೀ ನಾನು ನೀನು ಪರಲೋಕಕ್ಕೆ ಹೋದ್ರೆ ಅಲ್ಲ ರೀ. ಹಲ್ಲೆಲೂಯ್ಯ. ಎಷ್ಟು ಅನೇಕ ಜನಗಳಿದ್ದಾರೆ, ಅವರನ್ನು ಕರ್ಕೊಂಡೋಗಿನೂ ಕೂಡ ದೇವರ ಮುಂದೆ ನಿಂದ್ರಿಸು. ಹಲ್ಲೆಲೂಯ್ಯ. ನನ್ನ ಮಗಳು ಎಷ್ಟೊಂದು ತಬಕ ಪಟ್ಟಿರ್ತಾರಪ್ಪ ನನ್ನ ಬಗ್ಗೆ ಪ್ರೀತಿ ತಿಳಿಸ್ಕೊಡೋದಕ್ಕೆ ಈ ಜನಗಳಿಗೆ. ಹಲ್ಲೆಲೂಯ್ಯ. ನನ್ನ ಮಕ್ಕಳನ್ನು ನನ್ನ ಹತ್ರ ಕರ್ಕೊಂಬರೋದಕ್ಕೆ ಎಷ್ಟೆಲ್ಲ ಪ್ರಯಾಸ ಪಟ್ಟಿರ್ತಾರಪ್ಪ ಅಂತ. ಪ್ರತಿಫಲದ ಮೇಲೆ ಪ್ರತಿಫಲಗಳು, ಸಂತೋಷ, ಸಮಾಧಾನ. ಹಲ್ಲೆಲೂಯ್ಯ. ಅದು ಮಾತಿನಲ್ಲಿ ಹೇಳಲು ಸಾಧ್ಯ ಇಲ್ಲ. ಆ ರೀತಿಯಾಗಿ ಪರಲೋಕದಲ್ಲಿ ನಾನು ಅನುಭವಿಸ್ತೀಯ ಪ್ರಿಯರೇ. ಹಲ್ಲೆಲೂಯ್ಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.